ಎಷ್ಟೋ ವರ್ಷ ಎಲ್ಲಿನೋ ಇದ್ದಾಗಲೂ ಮಳೆ ಬಂದಿದೆ ನಮ್ಗೆ ಕರ್ನಾಟಕಕ್ಕೆ. ಅವಾಗ ಎಲ್ಲಿನೋ ಇದ್ದಾಗ IOD ಮತ್ತು MGO ಫೇವರ್ ಆಗಿರ್ತಾವೆ. ಸರ್, ಈ ಮಳೆ ಕೊರತೆ ಅನ್ನೋದು ಆತಂಕ ಇದೆ ಸರ್. ಈಗ ನಿಜಕ್ಕೂ ಒಂದ್ಸಲಿ ಒಂದು ಪ್ರಶ್ನೆ ಕಾಡೋದೇನೆಂದ್ರೆ, ಮುಂದಿನ ವರ್ಷಕ್ಕೆ ಸರಿ ಹೋಗ್ಬೋದಾ ಸರ್? ಮುಂದಿನ ವರ್ಷಕ್ಕೆ ಸರಿ ಹೋಗೋ ಚಾನ್ಸ್ ಅದಾವ್ರಿ. ಅದು ಇದೆಯಾ ಸರ್? ಐತೆ. ಯಾಕಂದ್ರೆ ಇದು ತುಂಬಾ ಮುಂದೆ ಇದು ಇಲ್ಲ, ಎಲ್ಲಿನೋ ಮಾರ್ಚ್ ತನಕ ಇರ್ಬೋದು, ನಂತರ ನ್ಯೂಟ್ರಲ್ ಆಗುತ್ತೆ ರೀ. ಬರೀ ಎಲ್ಲಿನೋ ಅಂತೇನಿಲ್ಲ, ಬೇರೆ ಅಂಶಗಳು ಕೂಡ ಮಳೆ ತರ್ಲಿಕ್ಕೆ ಕೆಲವೊಮ್ಮೆ ಸಹಾಯ ಮಾಡ್ಬೋದು. IOD ಅಂತ ಇರ್ತೈತಿ, ಇಂಡಿಯನ್ ಓಷನ್ ಡೈಪೋಲ್, MGO, ಇವು ನಮ್ಮ ಫೇವರ್ ಇಲ್ಲ. ಎಲ್ಲಿನೋ ಇದ್ರೂ ಇವು ಫೇವರೇಬಲ್ನೂ ಇಲ್ಲ. ಇವು ಎರಡು ಇದರಿಂದ ಮಳೆ ಕೊರತೆ ಇದೆ. ಎಷ್ಟೋ ವರ್ಷ ಎಲ್ಲಿನೋ ಇದ್ದಾಗಲೂ ಮಳೆ ಬಂದಿದೆ ನಮ್ಗೆ ಕರ್ನಾಟಕಕ್ಕೆ. ಅವಾಗ ಎಲ್ಲಿನೋ ಇದ್ದಾಗ IOD ಮತ್ತು MGO ಫೇವರ್ ಆಗಿರ್ತಾವೆ, ಅದನ್ನ ತಡೆ ಹಿಡಿತಾವೆ ಎಲ್ಲಿನೋ. ಆದರೆ ಈ ಸತ್ಯಕ್ಕೆ ಇವು ಆ್ಯಕ್ಟಿವ್ ಇಲ್ಲ. IOD ಪಾಸಿಟಿವ್ ಇಲ್ಲ, ಈಗ ನ್ಯೂಟ್ರಲ್ನಾಗ ಐತಿ. MGOನು ಆ್ಯಕ್ಟಿವ್ ಇಲ್ಲ. ಹಿಂಗಾಗಿ ನಮ್ಮ ಮಳೆ ಕೊರತೆ ಇದೆ. ಸರ್, ಈ ವರ್ಷದಲ್ಲಿ ಅರ್ಧ ಮಳೆಗಾಲನ ನಾವು ಕಳೆದ್ಬಿಟ್ಟಿದ್ದೀವಿ. ಅರ್ಧಕ್ಕಿಂತ ಹೆಚ್ಚಿಗೆ ಮಳೆಗಾಲ ಕಳೆದ್ಬಿಟ್ಟಿವಿ ನಾವು. 70% ಮಳೆಗಾಲ ಮುಗೀತಿ. ಈಗ 30% ಮಳೆಗಾಲ ಇನ್ನೂ ಐತಿ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವಂಬರ್ ತನಕ ಇರ್ತೈತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ. ಸರ್, ಈ ವರ್ಷ ನಮಗೆ ಮಳೆ ಕೈ ಕೊಡ್ತು ಆಗಲಿಲ್ಲ ಅಂತ ಆತಂಕದಲ್ಲಿರೋರಿಗೆ ಅಟ್ಲೀಸ್ಟ್ ಮುಂದೆ ವರ್ಷನಾದ್ರೂ ನಮ್ಗೆ ಒಳ್ಳೆ ಮಳೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೋಬೋದು. ಮುಂದಿನ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗತ್ತೆ ರೀ. ಅಲ್ಲ, ಈ ಸಲ ಸ್ವಲ್ಪ ಆತಂಕದಲ್ಲಿರೋದು ಮುಂದಿನ ವರ್ಷಕ್ಕೆ ಆಗ್ಬೋದು ಅನ್ನೋದು ಆಗತ್ತೆ ರೀ. ಪ್ರತಿ ವರ್ಷ ಇದೇ ಸಿಚುವೇಶನ್ಸ್ ಬರೋಲ್ಲ. ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾವು. ಈಗಿರೋ ಪರಿಸ್ಥಿತಿ ಮುಂದುವರ್ಸಿರಲ್ಲ.